ಹಾಸನ ನಗರದ ಬೇಲೂರು ರಿಂಗ್ ರಸ್ತೆಯಲ್ಲಿ ಪೌರ ಕಾರ್ಮಿಕರಿಗಾಗಿ ನಿರ್ಮಿಸಲಾಗಿರುವ ನೂತನ ವಸತಿ ಗೃಹಗಳನ್ನು ಜಿಲ್ಲಾಡಳಿತದ ವತಿಯಿಂದ ಅಧಿಕೃತವಾಗಿ ಫಲಾನುಭವಿಗಳಿಗೆ ಹಸ್ತಾಂತರಿಸಲಾಯಿತು. ಗೃಹ ಭಾಗ್ಯ ಯೋಜನೆಯಡಿ ಮಹಾನಗರ ಪಾಲಿಕೆಯ ಅರ್ಹ ಪೌರ ಕಾರ್ಮಿಕರಿಗೆ ಈ ಸೂರುಗಳನ್ನ ವಿತರಿಸಲಾಗಿತ್ತು. ಹಲವು ವರ್ಷಗಳ ಇಂತರ ಒಂದು ಸೂರನ್ನ ಕಟ್ಕೊಬೇಕು ಅಂತ ಹೇಳಿ ಕನಸು ಕಂಡಿದ್ರಲ್ಲ ಪೌರ ಕಾರ್ಮಿಕರು, ತಮಗೊಂದು ಸ್ವಂತ ಸೂರು ಸಿಗಬೇಕು ಅನ್ನೋ ಹೋರಾಟ ಮಾಡಿದ್ರಲ್ಲ, ಆ ಹೋರಾಟಕ್ಕೆ ಇವತ್ತೆಲ್ಲ ಒಂದು ಕಡೆ ಜಯ ಸಿಕ್ಕಂತಾಗಿದೆ. ದಿನನಿತ್ಯ ನಗರದ ನೈರ್ಮಲ್ಯಕ್ಕಾಗಿ ಶ್ರಮಿಸುವ ಶ್ರಮಿಕ ವರ್ಗಕ್ಕೆ ಈ ವಸತಿ ಭಾಗ್ಯ ದೊರಕಿರ್ತಕ್ಕಂಥದ್ದು ಅವರ ಕುಟುಂಬಗಳಲ್ಲಿ ಸಂತಸವನ್ನ ಮೂಡಿಸಿದೆ. ಈ ವಸತಿ ನಿಲಯಗಳನ್ನ ಏನ್ ನಿರ್ಮಾಣ ಮಾಡಿದ್ದಾರೆ, ಇವತ್ತು ಪೌರ ಕಾರ್ಮಿಕರಿಗೆ ಕೇವಲ ಆಶ್ರಯ ಮಾತ್ರ ಅಲ್ಲದೆ ಇದು ಅವರ ಘನತೆಯ ಬದುಕು ಮತ್ತೆ ಸಾಮಾಜಿಕ ಭದ್ರತೆ ಸಿಕ್ಕಂತಾಗಿದೆ ಇದರಿಂದ ಅಂತ ಹೇಳ್ಬೋದು. ಇನ್ನು ಸರ್ಕಾರದ ಇಂತಹ ಜನಪರ ಯೋಜನೆಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ತಲುಪತಕ್ಕಂಥದ್ದು ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಸರ್ಕಾರ ತಪ್ಪು ಮಾಡೋಕೆ ತಪ್ಪು ಅಂದಿರ್ತೀವಿ, ಇಂಥ ಒಳ್ಳೆ ಕೆಲಸ ಮಾಡಿದಾಗ ಅದನ್ನ ನಾವೆಲ್ಲರೂ ಕೂಡ ಶ್ಲಾಘಿಸಬೇಕಾಗತ್ತೆ ಅಂತ ಕೆಲಸವನ್ನ ಮಾಡಿದೆ. ಮುಂಬರುವ ದಿನಗಳಲ್ಲಿ ಪೌರ ಕಾರ್ಮಿಕರ ಆರೋಗ್ಯ, ಶಿಕ್ಷಣ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಜಿಲ್ಲಾಡಳಿತ ಮತ್ತಷ್ಟು ಒತ್ತು ನೀಡಲಿ ಅಂತಕ್ಕಂಥದ್ದು ಎಲ್ಲರ ಆಶಯ. ಇನ್ನು ಈ ಸಂದರ್ಭದಲ್ಲಿ ಹಾಸನದ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಂತೆ ಮಹಾನಗರ ಪಾಲಿಕೆಯ ಪೌರ ಆಯುಕ್ತರಾದಂತಹ ಕೃಷ್ಣಮೂರ್ತಿ, AWD ಸತ್ಯನಾರಾಯಣ್, ಪರಿಸರ ಅಭಿಯಂತರಾದ ತೇಜಸ್ವಿನಿ, ಆರೋಗ್ಯ ನಿರೀಕ್ಷಕರಾದ ದೀಪಕ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನನ್ನವರೆಗೂ ಎಲ್ಲರೂ ಕೆಲಸ ಮಾಡಿರ್ತಾರೆ. ನಾವು ಅಷ್ಟೇ ನೆಪ ಮಾತ್ರ. ಇದು ಸರ್ಕಾರದಿಂದ ಆದಂಥ ಯೋಜನೆ, ಸರ್ಕಾರದಿಂದ ಆದಂಥ ಯೋಜನೆನ ಫಲಾನುಭವಿಗೆ ಕರೆಕ್ಟಾಗಿ ಮನೆ ಕೊಟ್ಟಿದ್ದೀವಿ. ಅಷ್ಟೇ ನಮ್ಮ ಕರ್ತವ್ಯ. ಅದು ಕರ್ತವ್ಯ ನಾವು ನಿರ್ವಹಿಸಿದ್ದೀವಿ ಸರ್. ಇದು ಮೊದಲನೇ ಹಂತದ್ದು ಏನಾರು? ಇದು ಮೊದಲನೇದು 41 ಆಗಿದೆ ಸರ್. ನೆಕ್ಸ್ಟ್ ಹಂತದಲ್ಲಿ ಈಗ ಸೈಟ್ ಜಾಗ ಅಲ್ಲಿ ಗುರುತಿಸಿದ್ದೀವಿ. ನೆಕ್ಸ್ಟ್ ಹಂತದಲ್ಲಿ ಅದನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಹಂತ ಎರಡನ್ನೂ ಕ್ಲಿಯರ್ ಸಗು ಕೇಳಿ ಯಾವ ರೀತಿ ಬಗ್ಗೆ ಏನು ಅನಿಸುತ್ತೆ ಸರ್? ಇವತ್ತಿನ ಈ ಯೋಜನೆ ಸರ್ಕಾರದ ಕೊಡುಗೆ. ಸರ್ಕಾರದಿಂದ ಬಂದಂಥ ಅನುದಾನನ ಉತ್ತಮವಾಗಿ ಉಪಯೋಗಿಸ್ಕೊಂಡು ಬಡಾವಣೆನ ನಿರ್ಮಾಣ ಮಾಡಿದ್ದೀವಿ. ಮುಂದಿನ ಹಂತವಾಗಿ ಈ ರಸ್ತೆ ಇದರನ್ನು ಉದ್ಧಾರ ಮಾಡೋದಕ್ಕೆ ಮಹಾತ್ಮ ಗಾಂಧಿ ವಿಕಾಸ್ ಯೋಜನೆ ಅಂತ ಯೋಜನೆಯಲ್ಲಿ ಸೇರಿಸಿದ್ದೀವಿ. ಅದರಲ್ಲಿ ಈ ಬಡಾವಣೆಗೆ ಅಮೌಂಟೆಲ್ಲನ್ನು ಹಾಕಿ ಸುಮಾರು 2 ಕೋಟಿ ರೂಪಾಯಿನ ಅಮೌಂಟ್ ಹಾಕಿದ್ದೀವಿ. ಇದಕ್ಕೆ ಅಲ್ಲಿಂದ ಇಲ್ಲಿಗೆ ರಸ್ತೆ ಮತ್ತು ಇದೆಲ್ಲ ಅದಕ್ಕೆ ಸಂಪೂರ್ಣವಾಗಿ ಅದು ಬಡಾವಣೆ ಅಭಿವೃದ್ಧಿ ಹೊಂದುತ್ತೆ. ಆಮೇಲೆ ನೆಕ್ಸ್ಟ್ 2ನೇ ಹಂತದಲ್ಲಿ ಬಾಕಿ ಇವ್ರಿಗೆ ಕೊಡೋಕ್ಕೆ ತೀರ್ಮಾನ ಮಾಡಿಸಿರ್ತಾರೆ. ಅದಕ್ಕೆ ಜಾಗ ಗುರ್ಸಕ್ಕೆ DC ಮೇಡಮ್ ಹೇಳಿದ್ದಾರೆ, ಜಾಗ ಗುರ್ಸಿ ಕೊಡ್ತೀವಿ ಅವ್ರಿಗೆ. ಇದು ತಮ್ಮ ಇಲಾಖೆ ದೊಡ್ಡ ಒಂದು ಸಾಧನೆ ಆಗಿತ್ತಲ್ವ ಸರ್? ಹೌದು, ಸತ್ಯವಾಗಲ್ಲ. ಓಕೆ ಸರ್, ಧನ್ಯವಾದಗಳು ಸರ್. ಇವತ್ತಿನ ಈ ಯೋಜನೆ ಸರ್ಕಾರದ ಕೊಡುಗೆ. ಸರ್ಕಾರದಿಂದ ಬಂದಂಥ ಅನುದಾನನ ಉತ್ತಮವಾಗಿ ಉಪಯೋಗಿಸ್ಕೊಂಡು ಬಡಾವಣೆನ ನಿರ್ಮಾಣ ಮಾಡಿದ್ದೀವಿ. ಮುಂದಿನ ಹಂತವಾಗಿ ಈ ರಸ್ತೆ ಇದರನ್ನು ಉದ್ಧಾರ ಮಾಡೋದಕ್ಕೆ ಮಹಾತ್ಮ ಗಾಂಧಿ ವಿಕಾಸ್ ಯೋಜನೆ ಅಂತ ಯೋಜನೆಯಲ್ಲಿ ಸೇರಿಸಿದ್ದೀವಿ. ಅದರಲ್ಲಿ ಈ ಬಡಾವಣೆಗೆ ಅಮೌಂಟೆಲ್ಲನ್ನು ಹಾಕಿ ಸುಮಾರು 2 ಕೋಟಿ ರೂಪಾಯಿನ ಅಮೌಂಟ್ ಹಾಕಿದ್ದೀವಿ. ಇದಕ್ಕೆ ಅಲ್ಲಿಂದ ಇಲ್ಲಿಗೆ ರಸ್ತೆ ಮತ್ತು ಇದೆಲ್ಲ ಅದಕ್ಕೆ ಸಂಪೂರ್ಣವಾಗಿ ಅದು ಬಡಾವಣೆ ಅಭಿವೃದ್ಧಿ ಹೊಂದುತ್ತೆ. ಆಮೇಲೆ ನೆಕ್ಸ್ಟ್ 2ನೇ ಹಂತದಲ್ಲಿ ಬಾಕಿ ಇವ್ರಿಗೆ ಕೊಡೋಕ್ಕೆ ತೀರ್ಮಾನ ಮಾಡಿಸಿರ್ತಾರೆ. ಅದಕ್ಕೆ ಜಾಗ ಗುರ್ಸಕ್ಕೆ DC ಮೇಡಮ್ ಹೇಳಿದ್ದಾರೆ, ಜಾಗ ಗುರ್ಸಿ ಕೊಡ್ತೀವಿ ಅವ್ರಿಗೆ. ಇದು ತಮ್ಮ ಇಲಾಖೆ ದೊಡ್ಡ ಒಂದು ಸಾಧನೆ ಆಗಿತ್ತಲ್ವ ಸರ್? ಹೌದು, ಸತ್ಯವಾಗಲ್ಲ. ಪೌರ ಕಾರ್ಮಿಕ ಬಂಧುಗಳೇ, ಕಳೆದ 6-7 ವರ್ಷದಿಂದ ಹಾಸನ ನಗರಸಭೆ ಇದ್ದಂಥ ಸಂದರ್ಭದಲ್ಲಿ ಪೌರ ಕಾರ್ಮಿಕರಿಗೆ ಗೃಹ ಭಾಗ್ಯ ಯೋಜನೆ ಅಡಿಯಲ್ಲಿ 8.5 ಲಕ್ಷ ರೂಪಾಯಿ, 7.5 ಲಕ್ಷ ರೂಪಾಯಿ ಸರ್ಕಾರದಿಂದ, ಇನ್ನು 1 ಲಕ್ಷ ರೂಪಾಯಿ ನಗರಸಭೆಯವರು ಮತ್ತು ಫಲಾನುಭವಿಗಳು ನೀವು ಏನು 41 ಮನೆಯವರಿದ್ದೀರಾ, ನೀವು 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಕಟ್ಟಿ ಇವತ್ತು ನೆನೆಗುದಿಗೆ ಬಿದ್ದಂಥ 7-8 ವರ್ಷದ ಹೋರಾಟದ ಎಲ್ಲ ಸಂಘಟನೆಯ ಹೋರಾಟಗಾರರು ಈ 41 ಪೌರ ಕಾರ್ಮಿಕರ ಮನೆಗಳಿಗೆ ಹೋರಾಟ ಮಾಡಿದ್ದಾರೆ. ಅನೇಕ ಸಂಘಟನೆ ಹೋರಾಟಗಳು ಮತ್ತು ನಮ್ಮ ಜನಾಂಗದ ಪೌರ ಕಾರ್ಮಿಕರ ಮುಖಂಡರುಗಳು ಈಗ ಅನೇಕರು ಬಂದಿಲ್ಲ. ನೀವೆಲ್ಲ ಹೋರಾಟ ಮಾಡಿ ಇವತ್ತು ಒಂದು ಹಂತಕ್ಕೆ ತಂದ ಮೇಲೆ ಮಾನ್ಯ ಇವತ್ತು ನಗರಸಭೆ ಆಯುಕ್ತರಾದಂಥ ನಮ್ಮ ಕೃಷ್ಣಮೂರ್ತಿ ಸಾಹೇಬರು ಅತಿ ಹೆಚ್ಚಿನ ರೀತಿಯಲ್ಲಿ ಅವರು ಮನಸ್ಸು ಕೊಟ್ಟು ಏನಾದರೂ ಮಾಡಿ ನನ್ನ ಕಾಲದಲ್ಲಿ ನಾನು ಇಷ್ಟು ವರ್ಷ ಸರ್ವಿಸ್ ಮಾಡಿರೋದು ಮುಖ್ಯ ಅಲ್ಲ. ಪ್ರತಿ ಸಲ ನಾವು ಯಾವುದೇ ಒಂದು ಜಿಲ್ಲಾಧಿಕಾರಿಗಳ ಮೀಟಿಂಗ್ ಆದಾಗ ಬರೀ ಪೌರ ಕಾರ್ಮಿಕರದ್ದು ಗೃಹಭಾಗ್ಯ ಯೋಜನೆ ಮನೆಗಳದ್ದು ಹಾಳು ಬಿದ್ದೋಯ್ತು ಮತ್ತು ಮನೆಗಳು ಫಿನಿಶಿಂಗ್ ಆಗಿಲ್ಲ ಅಂತ ಯಾವಾಗಲೂ ಮೀಟಿಂಗ್ ನಡೆಯೋದು. ಲಾಸ್ಟ್ ಮಂತು ಮೀಟಿಂಗಲ್ಲಿ ಇವರು ಲತಾ ಕುಮಾರಿ ಮೇಡಮ್ DC ಅವರು ಮತ್ತು ನಮ್ಮ ಕಮಿಷನರು ಜವಾಬ್ದಾರಿ ತಗೊಂಡ್ರು. ನನಗೆ ಅಲ್ಲಿ ಹೇಳಿದ್ರು, ಅದೆಲ್ಲ ಗೊತ್ತಿಲ್ಲ, ನಾನು ನಿಮ್ಗೆ 2 ತಿಂಗಳು ಟೈಮ್ ಕೊಡ್ತೀನಿ,
ಶಂಕರ್ರಾಜ್ ಅವ್ರನ್ನ ಜೊತೆಲಿ ಇಟ್ಕೊಂಡು ಕೃಷ್ಣಮೂರ್ತಿ ಅವರೇ ನಿಮ್ಮ ಕಾಲದಲ್ಲಿ ಆದಷ್ಟು ಬೇಗ ಫಸ್ಟು ಇದನ್ನು ಓಪನ್ ಮಾಡಬೇಕು. ನೀವು ಏನೇ ಸಮಸ್ಯೆ ಇದ್ದರೆ ಓಪನ್ ಆಗಲಿ, ಅವ್ರಿಗೆ ಈ ಸ್ವತ್ತು ಈ ಖಾತೆ ಎಲ್ಲ ಮಾಡಿಕೊಟ್ಟು ಅವ್ರಿಗೆ ಪ್ರತಿಯೊಂದು ಅಭಿವೃದ್ಧಿ ಕೆಲಸಕ್ಕೆ ಏನಾಗಬೇಕು, ಒಂದು ಅಂಗನವಾಡಿ, ಒಂದು ಸ್ಕೂಲು, ಒಂದು ದೇವಸ್ಥಾನ, ಒಂದು ಸಮುದಾಯ ಭವನ ಎಲ್ಲ ಮಾಡಿಕೊಡ್ತೀನಿ, ನೀವು ಫಸ್ಟ್ ಆ ಮನೆಗಳನ್ನ ಓಪನ್ ಮಾಡಿ ಅಂತ ಮಾನ್ಯ ಕಮಿಷನರ್